ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಆ್ಯಕ್ಚುಲಿ ನಮ್ಮ ಕ್ಯಾಟ್ಸ್ ಇದೆಯಲ್ಲ, ಅವ್ರಿಗೆ ಒಂಚೂರು ಫುಡ್ ರೆಡಿ ಮಾಡೋಣ. ಫುಡ್ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಫುಡ್ ರೆಡಿ ಮಾಡ್ತಾಯಿದ್ದೆ. ಸೊ ಇವಾಗ ಜಾರ್ ಒಳಗಡೆ ಸ್ವಲ್ಪ ಚಿಕನ್ ಬೇಯಿಸಿ, ಅಥವಾ ಸ್ವಲ್ಪ ಬೇಯಿಸ್ತಾರಲ್ಲ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ತಗೊಂಡು ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ. ಸ್ವಲ್ಪ ಬೋನು ಮತ್ತು ಚಿಕನ್ ಪೀಸು ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಾಕೊಳ್ಳೋಣ. ಇದು ಯಾರ್ಯಾರು ಕ್ಯಾಟ್ಸ್ ಹಾಕಿದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಬೋದು. ಚಿಕ್ಕ ಮಕ್ಕಳಿಗೆ ಇವಾಗ ಸಡನ್ನಾಗಿ ಫುಡ್ ಹಾಕೋಕ್ಕಾಗೋದಿಲ್ಲ ಅಂಥ ಟೈಮ್. ಮತ್ತು ಇನ್ನೊಂದೇನೆಂದರೆ ಕ್ಯಾಟ್ಗೆ ಜಾಸ್ತಿ ಡ್ರೈ ಫುಡ್ ಹಾಕ್ಬಾರ್ದು, ಜಾಸ್ತಿ ವೆಟ್ ಫುಡ್ಡಲ್ಲೇ ಹಾಕ್ಬೇಕಲ್ವಾ. ಡ್ರೈ ಫುಡ್ ಹಾಕ್ಬೋದು, ಬಟ್ ಅಂದರೆ ಸ್ವಲ್ಪ ಅವ್ರಿಗೆ ಡೈಜೆಸ್ಟಿವ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ವೆಟ್ಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಡ್ರೈ ಹಾಕ್ತೀನಿ. ಡ್ರೈ ಮೇಲೆ ಈ ಥರ ಒಂದು ಪೇಸ್ಟ್ ಮಾಡಿ ಹಾಕ್ತೀನಿ, ಆವಾಗ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ವೆಯ್ಟ್ ಗೇನ್ ಕೂಡ ಚೆನ್ನಾಗಿ ಆಗ್ತಾರೆ. ಮೂಳೆ ಹಾಕಂಗಿಲ್ಲ, ಗಂಟ್ಲಿಗೆ ಸಿಗಾಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಜನ ಹಾಕ್ತಾರೆ, ಬಟ್ ನಾನು ಹಾಕಲ್ಲ. ಒಂದ್ಸಲ ಹಿಂಗೆ ಹಾಕ್ಬಿಟ್ಟು ಮಿಂಚುಗೆ ಸಿಗಾಕೊಳ್ಬಿಟ್ಟಿತ್ತು ಇಲ್ಲಿ. ಅದು ತೆಗಿಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಅವ್ರಿಗೆ ನೀಟಾಗಿ ತಿನ್ನಕ್ಕೆ ಬರಲ್ಲ. ಇವಾಗ ಇದಕ್ಕೆ ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊತೀನಿ. ರೈಸ್ ಹಾಕ್ಕೊಂಡು ಸ್ವಲ್ಪ ಗೆಣಸು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇಲ್ಲ ಬೀಟ್ರೂಟು, ಇಲ್ಲ ಆಲೂಗೆಡ್ಡೆ, ಈ ಥರ ಟೈಪಲ್ಲಿ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ವೆಜಿಟೇಬಲ್ಸು ಕೂಡ ತಿನ್ನಿಸ್ಬೇಕು ಕ್ಯಾಟ್ಸ್ಗೆ. ಇವಾಗ ನಾರ್ಮಲಾಗಿ ವೆಜಿಟೇಬಲ್ಸ್ ಹಾಕಿದ್ರೆ ಅವ್ರು ತಿನ್ನಲ್ಲ ಹೆಂಗಿದ್ರು. ಸೊ ನಾವೇ ಈ ಥರ ಮಾಡಿ ತಿನ್ಸಿದ್ರೆ ಸ್ವಲ್ಪ ಹೆಲ್ದಿಯಾಗಿರ್ತಾರೆ. ಓಕೆ, ತುರಿದಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಬೀಟ್ರೂಟ್ ಹಾಕ್ಕೋಬೋದು. ಇವಾಗ ಜಾಸ್ತಿ ಕ್ಯಾರೆಟೇ ಜಾಸ್ತಿ ಆಗಿದೆ. ಸ್ವಲ್ಪ ಚಿಕನ್ ಕಡಿಮೆ ಇತ್ತು ತಂದಿದ್ರಲ್ಲಿ, ಅಂದರೆ ಇಲ್ಲೇ ಮನೆ ಪಕ್ಕ ಅಣ್ಣ ಹತ್ರ ಇಸ್ಕೊಂಡಿದ್ದು ಕ್ಯಾಟಿಗೆ ಕೊಡಿ ಅಂತ ಅಂದ್ಬಿಟ್ಟು 120 ರೂಪೀಸ್ಗೆ ತಂದಿದ್ರಲ್ಲಿ. ಅವ್ಳು ಬೇಯಿಸ್ಬಿಟ್ಟು 1 ಪೀಸ್ ಹಾಕ್ಲೇಬೇಕು, ಇಲ್ಲ ಅಂದರೆ ಹತ್ಬಿಟ್ಟು ತಿನ್ಬಿಡ್ತಾಳೆ. ಇವಾಗ ಚಿಕನ್ ಬೇಯಿಸ್ಕೊಂಡಿರೋ ಅರ್ಶಿನದ ನೀರೇನಿದೆ ಅದನ್ನ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕ್ಯಾಟ್ ಫುಡ್ ಇರುತ್ತಲ್ಲ, ಡ್ರೈ ಫುಡ್ಡು, ನಾನು ವಿಸ್ಕಾಸ್ ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಟ್ಸ್ಗೆ. ವಿಸ್ಕಾಸ್ ಡ್ರೈ ಫುಡ್ನ ಒಂದಿಷ್ಟು ಇದಕ್ಕೆ ಆ್ಯಡ್ ಮಾಡೋಣ. ಒಂದಿಷ್ಟು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಯಾವ ಕ್ಯಾಟ್ಸು ಚೆನ್ನಾಗಿ ಊಟ ಮಾಡಲ್ಲ ಅಂಥ ಕ್ಯಾಟ್ಸ್ಗೆ ಡ್ರೈ ಫುಡ್ ಮೇಲೆ ಈ ಥರ ಒಂದು ಪೇಸ್ಟ್ ಹಾಕಿದ್ರೆ, ಡ್ರೈ ಫುಡ್ ಜೊತೆಗೆ ಪೇಸ್ಟ್ ಫುಲ್ ಖಾಲಿಯಾಗಿ ನೆಕ್ಕೊಂಡು ಹೋಗ್ಬಿಟ್ಟಿರುತ್ತೆ ಹಂಗೇನೆ. ಓಕೆ, ಇದನ್ನ ಗ್ರೈಂಡ್ ಮಾಡಿಕೊಂಡು ಬರೋಣ ಬನ್ನಿ. ಇವಾಗ ಇದೇನಿದೆ, ಇದು ಚಿಕನ್ ಬೇಯಿಸಿರೋ ನೀರು ಸ್ವಲ್ಪ ಮಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಮಿಕ್ಕಿತ್ತು. ಅದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತೆ ಚಿಕನ್ ಬೇಯಿಸಿರೋ ನೀರು. ಅದ್ರ ಜೊತೆಗೆ ಓಣವ ಮಿಂಚು ಓಣ್ ಮಂಗ್ನೆ ಇವಾಗ ಹಿಂಗಿದೆ. ಇದನ್ನು
ಇವಾಗ ಮಿಂಚುಗೆ ಹಾಕೋಣ, ಹೆಂಗೆ ತಿಂತದೆ ನೋಡೋಣ ಬನ್ನಿ. ಮಿಂಚು ಇಲ್ಲೇ ಕೂತೋಳೆ. ಜಾಸ್ತಿ ಚಿಕನ್ ತಿನ್ಸ್ಬಾರ್ದು, ವೇಟ್ ಗೇನ್ ಆಗ್ತಾಳೆ ಅಂದ್ಬಿಟ್ಟು ಒಂದು 2 days once ಹಾಕ್ತೀನಿ ಈ ಥರ ಕ್ರಿಮಿ. ಇಲ್ಲಾಂದರೆ ಇದೇ ಥರ ಇವಾಗ ಅವಳು ಜಾಸ್ತಿ ಇವಾಗ ಮನೆ ಫುಡ್ಡಿಗೆ ಅಡ್ಜಸ್ಟ್ ಆಗ್ತಿದ್ದಾಳೆ. ಉಪ್ಸಾರನ ತಿಂತಾಳೆ, ಆಮೇಲೆ ಇನ್ನು ಮನೆಯಲ್ಲಿ ಏನೇನಾದರೂ ಕೊಟ್ಟರೆ ತಿಂತಾ ಇರ್ತಾಳೆ. ಆ ಥರ ತಿನ್ನೋ ವಿಷಯದಲ್ಲಿ ಏನು ಇವಾಗಿಲ್ಲ. ಅವಾಗೂ ಒಂದು ಸ್ವಲ್ಪ ದಿನ ತಿಂದರೆ ಏನೂ ತಿಂತಿರ್ಲಿಲ್ಲ. ಏನು ಹಿಂಗಾಗ್ಬಿಟ್ಲಲ್ಲ ಇವಳು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಲ್ಟಿವಿಟಮಿನ್ ಸಿರಪ್ ತೊಗೊಬಂದಿದ್ದೀನಿ. ಜಿಪ್ ವಿಟ್ ಅಂತ. ದೇವ್ರ ಮನೆಗೆ ನೋಡು ಹೆಂಗೆ ಹೋಗ್ತದೆ. ಜಿಪ್ ವಿಟ್ ಅಂತ ಅಂದ್ಬಿಟ್ಟು ಆ ಸಿರಪ್ ತೊಗೊಬಂದು ಹಾಕ್ಕೊಂಡು ಈ ಥರ ಎಲ್ಲ ಮಾಡಿ ಕೊಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ. ಬೆಳಿಗ್ಗೆ ಹಾಕಿರೋ ಫುಡ್ಡು ಇನ್ನೂ ಖಾಲಿ ಮಾಡಿಲ್ಲ ಮೇಡಮು. ಇದಿಲ್ಲ ಅಂದ್ಬಿಟ್ಟು ಇವಾಗ ತಿನ್ಕೊಂತಾಳೆ. ಮೊನ್ನೆ ಅಮ್ಮಜ್ಜಿ ಮಲಗಿದ್ದಾರೆ. ಚೆನ್ನಾಗೈತ ಮಿಂಚು? ಯಮ್ಮಿ ಯಮ್ಮಿನಾ? ಹಿಂಗೆ ಮಾಡಿಕೊಟ್ರೆ ಯಾವ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟೇನೋ ಮಾಡ್ತಾಳೆ ಹೇಳು. ಏನು ಮಾಡ್ತಿದ್ದಿ ಮೊನ್ನೆ? ಏನು ಅಜ್ಜ ಕ್ಯಾಮ್ರಾ ಮುಂದೆ ಅವಳು ಆಟಾಡ್ತಾವಳು. ಬಾ ಇವಳು ನೋಡಿ ಹೆಂಗೆ ತಿಂತಾವಳೆ. ಪಿಂಕು ನೋಡಿ ಹೆಂಗೆ ತಿಂತಾಳೆ ನಾವು ಮುದ್ದುಗುಂಡು. ಹಾ ಓನಪ್ಪ ಅಂತೀಯಾ? ಬಾ, ವಾಯ್ಸಿಲ್ಲ ನಿಂಗೆ? ವಾಯ್ಸಿಲ್ಲ ನಿಂಗೆ? ಮುದ್ದು ಮಡಿ ನೀನು ಬಾ, ಬಾರೇ ಬೆಳ್ಳಿ. ನಮ್ಮ ಮಿಂಚು ಫಸ್ಟು ತುಂಬ ಸಣ್ಣ ಇದ್ಲು, ಇವಾಗೂ ಸಣ್ಣನೇ ಇದ್ದಾಳೆ. ನಂಗೆ ಆ ಥರ ಇಲ್ಲ. ಇವಾಗ ಪಾಪ ಆಗಿದಲ್ವಾ, ಅವಾಗ ಹಾಲು ಕುಡಿತವೆ. ಅವಕ್ಕೂ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ತಾನೇ ಹಾಲು ಕುಡ್ದವೆ, ಜಾಸ್ತಿ ಹೊಟ್ಟೆ ಫಿಟ್ ಆಗುತ್ತೆ. ಆಮೇಲೆ ಯಾವ ಹುಡುಗ ನೋಡಕ್ ಬರಲ್ಲ, ಚಬ್ಬಿ ಆಗಿದ್ದಾಳೆ. ಯಾರು ಹೇಳು ಹೋಗು ಅಂತಾರೆ ಆಮೇಲೆ. ಅಲ್ವಾ ಮಗ್ನೆ? ನೀನು ಯಾವ ಹುಡುಗನ ಲವ್ ಮಾಡೋಕ್ಕಾಗಲ್ಲ ಆಮೇಲೆ. ನಮ್ಮ ಹುಡುಗಿ ಯಾರಿಗೆ ಕಡಿಮೆ ಇದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ ನೋಡಿ. ಅವಳಂತೂ ಅವಳು ಮಸ್ತಾಗಿದ್ದಾಳೆ ಪಿಂಕು. ಅದು ಯಾಕೆ ಹೇಳ್ತಾ ಇದ್ದಿ? ಅದು ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಎದ್ದೇಳ್ತಾಳೆ ತಾನೇ ಮಾತಾಡ್ಕೊತೀವಿ. ಮಿಂಚು ಮೇಡಮ್ ಚೆನ್ನಾಗಿ ತಿಂತಾರೆ, ಬಟ್ಲು ಫುಲ್ ಖಾಲಿ ಮಾಡಿಬಿಡ್ತಾರೆ. ತಿನ್ಕೊಂಡೇ ಬಿಟ್ಲು ನಮ್ಮ ಮಿಂಚು. ಬಾಸ್ ಹಾಕಿನ ಮರಿ ತಿಂದ್ವಿ. ಅವಕ್ಕೆ ಹಾಕ್ತೀನಿ, ಬಟ್ಲಿಗೆ ಹೇಳ್ತೀನಿ ಸುಮ್ಮನೆ. ಹಾಕಿದ್ಯಾ? ಆಮೇಲೆ ಹಾಕ್ತೀನಿ. ಬಟ್ಲೆ ಬಿಡೋದ? ಓಕೆ, ಆಮೇಲೆ ಹೋಗ್ತೀನಿ. ತಿನ್ನೋದ್ ಪಾಪಾವು ಆಮೇಲೆ ತಿಂತಾರೆ, ಓಡಾಡ್ತಾವೆ. ತಾಯಿ ತಿಂತಾರೆ, ಮಕ್ಕಳು ತುಂಬಿದ್ದಾವ. ಏನಾದ್ರು ಮಕ್ಕಳು ಫಸ್ಟ್ ಹಾಕ್ಬಿಟ್ರೆ ತಾಯಿ ಯಾವಾಗ ಹಾಕ್ಬಿಟ್ರು ತಂದ್ಬಿಡ್ತದೆ. ಎಳ್ಕೊಂತಾಳ ಅಲ್ಲೊಂದ್ ಕಡೆ ಹೋಗಿ ಸಿಗಾಕೋಬಿಟ್ಟೈತೆ, ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಎಳ್ಕೊಂತಾಳೆ. ಅಯ್ಯೋ ಮುದ್ದು, ಎಲ್ಲ ಗೊತ್ತು ಕಣವ ಇದಕ್ಕೆ. ತಗೊಂಬಂದೆ, ನಾನೇ ತಡ್ಕೊಡ್ತೀನಿ. ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊತೀನಿ, ನಾನು ಇರ್ತೀನಿ. ತಗೋ. ಅವ್ರು ನೋಡಿ ಅವ್ರ ಹೆಂಗಾಡ್ತವ್ರೆ.
ಏನ್ ಮಾಡ್ತಿದ್ರಿ ನೀವು? ಸೋಫಾ ಎಲ್ಲ ಹಾಳು ಮಾಡ್ತಾರೆ. ಅಲ್ಲಿ ನೋಡಿ ಹೆಂಗ್ ಮಾಡಿಕೊಳ್ಳೆ ನಮ್ ಮಿಂಚು ಅಂತೂ. ಈ ಸೋಫಾ ಗತಿನೇ ಅಲ್ಲ ಇದು. ಉಗುರಲ್ಲಿ ಕೆರ್ದು 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 ದಾರನೇ ಎಲ್ಲ ಬಿಟ್ಕೊಂಡ್ಬಿಟ್ಟೈತೆ. ನಿಮ್ಮ ಅಮ್ಮಂಗ್ ಬುದ್ಧಿ ಹೇಳು. ಬಾ ಬಾ. ಮಿಂಚು ಖಾಲಿ ಆಯ್ತು ಬಿಡವಾ. ಎರಡೈತೆ ತಗೋ. ಒಟ್ನಲ್ಲಿ ಒಂದು ಬಿಡ್ದಂಗೆ ತಿನ್ಬೇಕು ಹೇಳು. ಯಪ್ಪ ಹೋಯ್ತಾ ಇರ್ತಾಳೆ ನೋಡಿ. ಒಂಚೂರು ಏನಾದ್ರು ಬಿಟ್ಟವಳ ಅಂತ. ಹೋಗಿ ಇವಾಗ ನೀನ್ ಸಹವಾಸ ಬೇಡ ನನಗೆ ಅಂದ್ಬಿಟ್ಟು ಹೋಯ್ತಾವಳೆ. ಓಕೆ, ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಇನ್ನು ಕ್ಯಾಟ್ಸ್ ವಿಷಯದಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವಿಡಿಯೋ ಬೇಕಂದರೆ ಹೇಳಿ. ಮೇಯ್ನಾಗಿ ಜಿಪ್ಪಿಟ್ ಸಿರಪ್ ಹಾಕಿ ತುಂಬ ವೀಕ್ ಇದ್ರೆ ಕ್ಯಾಟ್ಸು. ಬಾಯ್ ಬಾಯ್.